ನಾನ್ ವೆಜ್ ಒಳ್ಳೇದು, ಅನಾದಿ ಕಾಲದಿಂದ ತಿನ್ಕೊಂಡ್ ಬಂದಿದ್ದಾರೆ. Yes, sir. ಆಯ್ತಾ? ಈಗ ಇವಾಗ ತಿಂದ್ರೆ ಏನಾಗ್ಬಿಡ್ತದೆ, ಪ್ರಾಬ್ಲಮ್ ಏನ್ ಗೊತ್ತಾ, ಹೆಂಗ್ ಬೇಯಿಸ್ತಾರೆ ಅನ್ನೋದು ಬಹಳ ಮುಖ್ಯ. ಗೊತ್ತಾಯ್ತಾ? ಈಗ ನೋಡಿ, ಈಗ ಸೌತ್ ಕೊರಿಯಾ, ಥೈಲ್ಯಾಂಡು, ಈ ವಿಯೆಟ್ನಾಮು, ಇವರೆಲ್ಲ ದಿನ ನಾನ್ ವೆಜ್ ತಿಂತಾರೆ ಅವರು. ಅದಂಗೆ ಏನು ಆಗಲ್ಲ, ಅವ್ರು ಹಾರ್ಟ್ ಅಟ್ಯಾಕ್ ಆಗಲ್ಲ. ಹಸಿದು ತಿಂತಾರೆ ಸರ್. ನಾವೆಲ್ಲ ಚೆನ್ನಾಗಿ ಬೆಣ್ಣೆ ಹಾಕ್ಬಿಟ್ಟೆ, ತುಪ್ಪ ಹಾಕ್ಬಿಟ್ಟೆ, ಎಣ್ಣೆಲಿ ಕರೆದ್ಬಿಟ್ಟೆ, ಫ್ರೈ ಮಾಡ್ಬಿಟ್ಟೆ, ಮೂರ್ ಸಲ ತಿಂದ್ಬಿಟ್ಟೆ, ಜಾಸ್ತಿ ತಿಂದ್ಬಿಟ್ಟೆ ಮಾಡಿ ತೊಂದರೆ ಮಾಡ್ಕೊಂತ ಇದ್ದೀವಿ. ಎಷ್ಟು ಬೇಕೋ ಅಷ್ಟು ಬೇಯಿಸಿ ತಿನ್ನೋದ್ರೆ ಬಹಳ ಒಳ್ಳೇದು. ಮನೆಯದು ತಿನ್ಬೇಕು. ಅದರಲ್ಲಿ ವೈಟ್ ಮೀಟ್ ಅಂತ ಬರ್ತದೆ, ಬಿಳಿ ಮಾಂಸ, ಕೆಂಪು ಮಾಂಸ. ಕೆಂಪು ಮಾಂಸದಲ್ಲಿ ರೆಡಿಮೇಡ್ ಕೊಲೆಸ್ಟ್ರಾಲ್, ಅದು ಅಷ್ಟು ಒಳ್ಳೇದಲ್ಲ. ತಿನ್ಬಾರ್ದು ಡಾಕ್ಟ್ರೆ, ತಿನ್ಬಹುದು, ಕಮ್ಮಿ ತಿನ್ಬೇಕು. ಬಿಳಿ ಮಾಂಸ ಬರ್ತದಲ್ಲ, ಅದು ಚಿಕನ್ ಅಲ್ಲಿ ಇರ್ತದೆ, ಕೋಳಿ ಮಾಂಸದಲ್ಲಿ ಇರ್ತದೆ, ಆಮೇಲೆ ನಿಮ್ಮ ಫಿಶ್ ಅಲ್ಲಿ ಇರ್ತದೆ, ಸೀ ಫುಡ್ ಅದೆಲ್ಲ ಎಸ್ಪೆಷಲಿ ಸಮುದ್ರದ ಮೀನುಗಳು ಬಹಳ ಒಳ್ಳೇದು. ಅದನ್ನೆಲ್ಲ ಬಳಸ್ಕೋಬಹುದು. ಅದರಲ್ಲೆಲ್ಲ ಒಳ್ಳೆ ಪ್ರೋಟೀನ್ ಇರ್ತದೆ, ಒಳ್ಳೆ ಫ್ಯಾಟ್ ಇರ್ತದೆ, ಅನುಕೂಲ ಮಾಡುತ್ತೆ. ಮೊಟ್ಟೆ ಫುಲ್ ತಿನ್ಬೇಕು. ಹಳದಿ ಭಾಗನೂ ತಿನ್ಬೇಕು. ಹಳದಿ ಭಾಗನೇ ಜೀವ. ಬಿಳಿದಕ್ಕಿಂತನೂ ಒಳ್ಳೇದು ಹಳದಿ ಭಾಗ. ಅದರಲ್ಲಿ ಒಳ್ಳೆ ಕೊಲೆಸ್ಟ್ರಾಲ್ ಇರ್ತದೆ, ಬೇಕದು. ಒಳ್ಳೆ ಕೊಲೆಸ್ಟ್ರಾಲ್ ಇರೋದು ಬೇಕು. ಈಗ ಶುರು ಮಾಡಿ, ಈಗ ನಾಳೆ ನಾನು ಹೇಳಿದ್ಮೇಲೆ ಶುರು ಮಾಡಿ ಇವಾಗ, ಸರಿನಾ? ನೋಡಿ, ನಾನು ವೆಜಿಟೇರಿಯನ್, ನಾನು ಆದ್ರೂ ಎಲ್ಲ ಹೇಳ್ತಿದ್ದೀನಿ, ತಿಳ್ಕೊಂಡು ನಾನು ನಿನ್ಗೆ. ಹಾ.